ಶಾಸಕರಾಗಿರುವಂತಹ ಅನ್ನದಾನಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಐಟಿ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ. ನಮಸ್ಕಾರ ಸರ್. ನಮಸ್ಕಾರ ಹೇಳಿ ಸರ್. ನಿಮ್ಮ ಜೆಡಿಎಸ್ ನ ಅದರಲ್ಲೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಮನೆ ಮೇಲೆ ದಾಳಿ ಆಗಿರೋದು, ಪುಟ್ಟರಾಜು ಅವರ ಮನೆ ಮೇಲೆ, ಏನ್ ಹೇಳ್ತೀರಾ? ಅದು ಸರಿಯಾದದ್ದಲ್ಲ. ಜೊತೆಗೆ ಅವರು ಯಾವುದೇ ಮಾಹಿತಿಯನ್ನ ಆಧರಿಸಿ ಯಾವ ರೀತಿ ಮಾಡಿದ್ದಾರೆ ಅಂತ ನಮ್ ಗಮನಕ್ಕೆ ಬಂದಿಲ್ಲ. ಓಕೆ. ಆದ್ರೆ ಈ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥದ್ದು ಸಮಯೋಚಿತವಲ್ಲ, ಜೊತೆಗೆ ಸಂದರ್ಭನೂ ಕೂಡ ಅಲ್ಲ. ಇದು ರಾಜಕೀಯ ಪ್ರೇರಿತ ಅಂತ ಹೇಳಿ ನಾವು ಭಾವಿಸ್ಕೊಂಡಿದ್ದೇವೆ. ಅಲ್ಲ, ಈಗಷ್ಟೇ ಕೆಲವರು ಬಿಜೆಪಿ ನಾಯಕರು ಹೇಳ್ತಾ ಇದ್ರು, ಅಷ್ಟೊಂದು ಭಯ ಪಡೋದೇನಿದೆ, ಅವರು ತಪ್ಪು ಮಾಡಿಲ್ಲ ಅಂದ್ರೆ ಇನ್ನು 10 ದಾಳಿ ಆಗ್ಲಿ ಹಾಗಾದ್ರೆ ಅಂತ ಹೇಳ್ಬೋದಲ್ಲ ಅಂತ. ಹಾಗಾದ್ರೆ ಬರೀ ಜೆಡಿಎಸ್ ಅವ್ರು ಮಾತ್ರ ಸಂಪತ್ತು ಹೊಂದಿರೋರು, ಬೇರೆಯವ್ರು ಯಾರು ಕೂಡ ಸಂಪತ್ತು ಹೊಂದಿಲ್ಲ. ಅವ್ರ ಮನೆ ಮೇಲೆ ಯಾಕೆ ಮಾಡ್ಲಿಲ್ಲ ಅವರು? ಬರೀ ಜೆಡಿಎಸ್ ಅವ್ರ ಮೇಲೆ ಯಾಕೆ ಟಾರ್ಗೆಟ್ ಮಾಡಿದ್ದಾರೆ? ರೇವಣ್ಣ ಅವ್ರ ಮೇಲೆ, ರೇವಣ್ಣರ ಆಪ್ತರ ಮೇಲೆ, ಪುಟ್ಟರಾಜ್ ಅವ್ರ ಮೇಲೆ, ಪುಟ್ಟರಾಜ್ ಅವ್ರ ಸಂಬಂಧಿಕರ ಮೇಲೆ, ಬರೀ ಜೆಡಿಎಸ್ ಅವ್ರ ಮೇಲೆ ಯಾಕೆ ಮಾಡ್ತಾ ಇದ್ದಾರೆ? ಇದು ಒಂದು ರಾಜಕೀಯ ಪ್ರೇರಿತ ಅಂತಲ್ವಾ? ಓಕೆ. ಅಲ್ಲ, ಈಗ ಪುಟ್ಟರಾಜು ಅವ್ರನ್ನೇ ಟಾರ್ಗೆಟ್ ಮಾಡಿದ್ದಾರೆ ಅಂದ್ರೆ ಯಾವ ಕಾರಣಕ್ಕೆ ಅನ್ಸುತ್ತೆ ನಿಮ್ಗೆ? ಅವರು ಏನು ಮಂಡ್ಯದಲ್ಲಿ ಬಹಳ ಮುಂಚೂಣಿಯಲ್ಲಿರ್ತಕ್ಕಂಥ ನಾಯಕರು, ಅವ್ರ ನೇತೃತ್ವದಲ್ಲಿ ಚುನಾವಣೆ ನಡೀತಿದೆ. ಅವ್ರನ್ನ ಈ ಮುಖಾಂತರ ಕಟ್ಟ ಹಾಕಿದ್ರೆ ನಾವು ಚುನಾವಣೆ ಸುಲಭವಾಗಿ ಎದುರಿಸಬಹುದು ಅಂತ ಅವರ ದೃಷ್ಟಿ ಅಷ್ಟೇ. ಅಂದ್ರೆ ಇಲ್ಲಿ ಮಂಡ್ಯದಲ್ಲಿ ಕಟ್ಟ ಹಾಕ್ಬಿಟ್ರೆ ರಾಜ್ಯದಲ್ಲಿ ಕುಮಾರಸ್ವಾಮಿ ಅವ್ರನ್ನು ಕಟ್ಟ ಹಾಕ್ದಂಗೆ ಆಗತ್ತೆ, ಕುಮಾರಸ್ವಾಮಿ ಅವರು ಅಲ್ಲೇ ಇರ್ತಾರೆ ಅಂತ. ಹೌದೌದೌದು. ಒಟ್ಟಾರೆಯಾಗಿ ಅವ್ರ ಗಮನನ ಬೇರೆ ಕಡೆ ತಿರುಗಿಸಿ ಹೆಚ್ಚು ಅವರು ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ತಕ್ಕಂತ ನಿಟ್ಟಿನಲ್ಲಿ ಆ ಕಡೆ ಗಮನ ಹರಿಸಿದ್ರೆ ಈ ಕಡೆ ಚುನಾವಣೆ ನಾವು ಸುಲಭವಾಗಿ ಮಾಡಬಹುದು ಅಂತಕ್ಕಂಥದ್ದು ಇವರ ಉದ್ದೇಶ ಆಗಿರ್ಬೋದು. ಓಕೆ, ಥ್ಯಾಂಕ್ ಯು ಅನ್ನದಾನಿ ಅವರೇ, ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಸರ್, ನಮ್ಮ ಜೊತೆ ಗೋ ಮಧುಸೂದನ್ ಅವರಿದ್ದಾರೆ, ಬಿಜೆಪಿಯ ಹಿರಿಯ ನಾಯಕರು, ದೂರವಾಣಿ ಸಂಪರ್ಕದಲ್ಲಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. ಅಲ್ಲ, ಎಲ್ಲ ಬಿಜೆಪಿ ನಾಯಕರು, ಬಿಜೆಪಿ ಸರ್ಕಾರದಿಂದನೇ ಈ ಒಂದು ದಾಳಿ ಆಗ್ತಾ ಇರೋದು ಅಂತ ಪ್ರತಿಯೊಬ್ರು ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ, ಅಂದ್ರೆ ಜೆಡಿಎಸ್ ನಾಯಕರು, ಕಾಂಗ್ರೆಸ್ ನಾಯಕರು. ನನಗೆ ಇವತ್ತು ಬೆಳಗ್ಗೆ ಒಬ್ಬರು ಸ್ನೇಹಿತರು ಒಂದು ಜೋಕ್ ನ ಕಳಿಸಿದ್ರು ನನಗೆ. ಓಕೆ. ವಿರೋಧ ಪಕ್ಷದವರು ಏರ್ ಸ್ಟ್ರೈಕ್ ಮಾಡಿದ್ರೆ ಒಪ್ಕೊಳ್ಳಿಲ್ಲ, ಸುಳ್ಳು ಅಂತಂದ್ರು. ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರೆ ಒಪ್ಕೊಳ್ಳಿಲ್ಲ, ಸುಳ್ಳು ಅಂತಂದ್ರು. ಈಗ ಸ್ಯಾಟಲೈಟ್ ಸ್ಟ್ರೈಕ್ ಮಾಡಿದ್ರು, ಸ್ಪೇಸ್ ಸ್ಟ್ರೈಕ್, ಅದನ್ನು ಸುಳ್ಳು ಅಂತಂದ್ರು. ಆದ್ರೆ ಯಾಕೋ ಇನ್ಕಮ್ ಟ್ಯಾಕ್ಸ್ ಸ್ಟ್ರೈಕ್ ಮಾತ್ರ ಇವ್ರು ಒಪ್ಕೋತಾ ಇದ್ದಾರೆ ಅಂತ ಹೇಳಿ ನೋಡಿದಾಗ ಅವರು ಮಸೂದನ್ ನೋಡಿ ಯಾಕೆ ಇದನ್ನೊಂದನ್ನು ಒಪ್ಕೋತಾರೆ ಅಂತ ಕೇಳಿದ್ರು ಅವರು. ನಾನು ಹೇಳಿದ್ರೆ, ಏರ್ ಸ್ಟ್ರೈಕ್ ನಲ್ಲಿ ಹಾಳಾಗಿದ್ದು ಪಾಕಿಸ್ತಾನ, ಸರ್ಜಿಕಲ್ ಸ್ಟ್ರೈಕ್ ನಲ್ಲಿ ಹಾಳಾಗಿದ್ದು ಪಾಕಿಸ್ತಾನ. ಅದರಿಂದ ಇವ್ರಿಗೇನ್ ನಷ್ಟ ಆಗಿಲ್ಲ. ಈಗ ಇನ್ಕಮ್ ಟ್ಯಾಕ್ಸ್ ರೈಟ್ ನಿಂದ ನಷ್ಟ ಆಗ್ತಾ ಇರೋದು ಇವ್ರಿಗೆ. ಪಾಪ ಇವ್ರು ಹಾಳಾಗ್ತಾ ಇದ್ದಾರೆ, ಅದಕ್ಕೋಸ್ಕರ ಇವ್ರು ಇವಾಗ ಕೂಗಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳಿದೆ. ಬಹುಶಃ ಸರಿಯಾಗಿದೆ ಅಂತ ಅನ್ಸುತ್ತಲ್ವಾ ಉತ್ತರ? ನೀವೇ ಹೇಳ್ಬೇಕು, ಬಿಜೆಪಿ ನಾಯಕರು. ಅಲ್ರಿ, ಒಂದು ನಾನು ಹೇಳ್ತಾ ಇರುವಂತದ್ದು, ನಿಮ್ಗೆಲ್ರಿಗೂ ಗೊತ್ತಿರೋ ಪ್ರಕಾರವಾಗಿ ಡ್ಯೂರಿಂಗ್ ದ ಟೈಮ್ ಆಫ್ ಎಲೆಕ್ಷನ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ದೇ ವರ್ಕ್ ಅಂಡರ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಹೌದು. ಅದ್ರ ಬಗ್ಗೆ ಏನಾದ್ರು ನಾವು ವಿರೋಧ ಪಕ್ಷದವರಿಗೆ ತಿಳುವಳಿಕೆ ಕೊಡ್ಬೇಕಾ? ಚುನಾವಣಾ ಆಯೋಗನ್ನೇ ಇಲ್ಲಿ ಬುಕ್ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ತಾ ಇದ್ರು. ಓಕೆ, ಥ್ಯಾಂಕ್ ಯು ಗೋ ಮಧುಸೂದನ್ ಅವರೇ, ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ.